ಗೆಳೆಯರೇ ನಮಸ್ಕಾರ. ಇವತ್ತು ಬೆಳಗ್ಗೆ ಎಲೆಕ್ಟ್ರಾನಿಸಿಟಿ ಎಲೆಕ್ಟ್ರಾನಿಕ್ ಸಿಟಿ ಟು ಸಿಲ್ಕ್ ಬೋರ್ಡ್ ಹೋಗ್ಬೇಕಾದ್ರೆ ಒಬ್ಬ ಭಿಕ್ಷುಕ ದೊಡ್ಡದೊಂದು ಬ್ಯಾಗ್ ಎತ್ಕೊಂಡು ದಾರಿಯಲ್ಲಿ ನಡ್ಕೊಂಡು ಹೋಗ್ತಾ ಇದ್ದ. ಸಡನ್ನಾಗಿ ಅವನ ಕಣ್ಣಿಗೆ ಕಾಣಿಸ್ಕೊಂಡ. ಎಲೆಕ್ಟ್ರಾನಿಕ್ ಟೋಲ್ ಇಲ್ಲಾಂದ್ರೆ ಒಂದು 12 ಕಿಲೋಮೀಟ್ರ್ ಇರುತ್ತೆ. ಸೊ ಹೋಗ್ಬೇಕಾದ್ರೆ ನನಗೆ ಹಿಂದೆ ಗಾಡಿಗಳಿತ್ತು, ನಿಲ್ಸೋಕ್ಕಾಗಲಿಲ್ಲ. ಅವ್ನು ಯಾಕೆ ಅಲ್ಲಿ ನಡ್ಕೊಂಡು ಹೋಗ್ತಾ ಇದ್ದ, ಅವ್ನು ದಾರಿ ತಪ್ಪಿಬಿಟ್ಟಿದ್ದಾನೆ ಅನಿಸುತ್ತೆ ಪಾಪ. ಪಾಸ್ ಆದ. ಸರಿ, ಅಲ್ಲಿ ಲೇಬೇ ಇದೆ, ಅಂದರೆ ಗಾಡಿ ಸೈಡಿಗೆ ನಿಲ್ಲಿಸಿ ಎಮರ್ಜೆನ್ಸಿಗೆ ಒಂದು ಜಾಗ ಕೊಟ್ಟಿದ್ದಾರೆ. ಸಿಂಗ್ಸ್ ಅಂದ್ರಿಂದ ಕೆಳಗಡೆಗೆ, ಕೂಡ್ಲು ಗೇಟಿಂದ ಹಿಂದ್ಗಡೆಗೆ. ಸರಿ, ಗೂಗಲಲ್ಲಿ ಚೆಕ್ ಮಾಡಿದೆ ಈ ಟೋಲ್ ಅವ್ರದ್ದೇನೋ ಕಾಂಟ್ಯಾಕ್ಟ್ ನಂಬರ್ ಸಿಗುತ್ತಾ ಅಂತ. ಸೊ ಅವ್ರಲ್ಲಿ ಕಾಂಟ್ಯಾಕ್ಟ್ ನಂಬರ್ ಇದೆ. ಯಾವುದದು BETL ಅಂತ, ಬೆಂಗಳೂರು ಎಲೆಕ್ಟ್ರಾನಿಕ್ ಸಿಟಿ ಪ್ರೈವೇಟ್ ಲಿಮಿಟೆಡ್ ಏನೋ ಇದೆ ಅದರದ್ದು. ಸೊ ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ಆ ಲ್ಯಾಂಡ್ಲೈನ್ ನಂಬರ್ ವರ್ಕಿಂಗ್ ಇಲ್ಲ. ಸರಿ ಆಯಿತು, ಸಿಲ್ಕ್ ಬೋರ್ಡ್ಗೆ ಹೋಗಿ ಸ್ವಲ್ಪ ಕೆಲಸ ಆಯಿತು, ಮುಗಿಸ್ಕೊಂಡು ರಿಟರ್ನ್ ಬರ್ಬೇಕಾದ್ರೆ ಎಲ್ಲೂ ನನಗೆ ಅವತ್ತ ಕಾಣಿಸ್ಲಿಲ್ಲ. ಸೊ ಹಾಗಾಗಿ ಮತ್ತೆ ಟೋಲಲ್ಲಿ ನಿಂತ್ಕೊಂಡು ಅವ್ರನ್ನ ಪಾಪ ಟೋಲ್ ಸಿಬ್ಬಂದಿನ ಕೇಳಿದೆ, ಈ ಥರ ಆಗಿದೆ ಅಲ್ಲಪ್ಪ ಅಂದೆ. ಅವ್ರು ಇದ್ಕೊಂಡು, ಸರ್ ಒಂದು ಟೋಲ್ ಫ್ರೀ ನಂಬರ್ ಇದೆ, 1033 ಕಾಲ್ ಮಾಡಿ, ಆಲ್ ಓವರ್ ಏನೋ ಟೋಲ್ಗಳು ಎತ್ಕೊಳತ್ತೆ, ಎಲ್ಲ ಟೋಲ್ಗಳು ಎತ್ಕೊಳತ್ತೆ ಅದು ಅಂದ. ಎಮರ್ಜೆನ್ಸಿಗೆ ಏನಪ್ಪ ಮಾಡೋದು ಅಂತ ಕೇಳಿದ್ದಕ್ಕೆ, ಆಮೇಲೆ ಅವ್ರಿಗೆ ಹೇಳಿದ್ದಕ್ಕೆ ಅವರು, ಸರ್ ಅದಕ್ಕೆ ಮಾಡ್ಬೋದು ಸರ್, ಇಲ್ಲಾಂದರೆ ನಮ್ಮ ಟೋಲ್ ಆಫೀಸ್ ಮಾಡಬೇಕು ಸರ್ ಅಂದ. ನಂಬರ್ ಕೊಡಪ್ಪ ಅಂದರೆ ಪಾಪ ಅವರು ಎಕ್ಸ್ಪ್ಲೈನ್ ಮಾಡಿದ್ದಕ್ಕೆ ಅವರು ಆನಂದ್ ಅಂತ ಒಬ್ಬರು ನಂಬರ್ ಕೊಟ್ಟರು ಎಮರ್ಜೆನ್ಸಿಗೆ. ಸೊ ಅದಾದಮೇಲೆ ಅವ್ರ ಹತ್ರ ಮಾತಾಡಿದ್ಮೇಲೆ ಈ ಟೋಲ್ ಪೆಟ್ರೋಲಿಂಗ್ ಅಂತ ಒಂದು ಗಾಡಿ ಇದೆ, ಅಂದರೆ ಟೋಲಲ್ಲಿ ಏನೋ ರಿಪೇರಿಗಳಾದರೆ, ತೊಂದರೆಗಳಾದರೆ ಅದು ಓಡಾಡ್ತಾ ಇರುತ್ತೆ. ಅದ್ರ ನಂಬರ್ ಅಲ್ಲೆಲ್ಲೋ ಇವಾಗ ಅವ್ರ ಹತ್ರ ಮಾತಾಡಿದ್ದಕ್ಕೆ ಆ ಲೇಬೆ ಹತ್ರನೇ ಒಂದು ಕಡೆ ಚಿಕ್ಕದಾಗಿದೆ ಸರ್ ನಂಬರು ಅಂತ. ಅಲ್ಲಪ್ಪ, ರೋಡ್ ಅಷ್ಟು ದೊಡ್ಡದಾಗಿದೆ, ಚಿಕ್ಕದಾಗಿ ಹಾಕಿದ್ರೆ ಹೆಂಗೆ, ಸ್ವಲ್ಪ ಕಾಣಿಸೋ ಥರ ಹಾಕ್ಬೇಕಲ್ಲ, ನಾನು ಲೇಬಲ್ ಟ್ರೈ ಮಾಡ್ದಂಗೆ ಎಲ್ಲೂ ಸಿಗಲಿಲ್ಲ ಅಂದೆ. ಇಲ್ಲ ಸರ್, ಇದೇ ಬೇಕಾದ್ರೆ ವಾಟ್ಸಪ್ ಮಾಡ್ತೀನಿ ಅಂದ. ಮಾಡಪ್ಪ ಅಂದೆ. ಸೊ ಮಾಡ್ತಾರೆ ಬಿಡ್ತಾರೆ ಗೊತ್ತಿಲ್ಲ. ಸೊ ಅದಕ್ಕೆ ಮುಂಚೆನೇ ಡಿಪಾರ್ಟ್ಮೆಂಟ್ಗೆ 100 ನಂಬರ್ ಕಾಲ್ ಮಾಡಿ ಇಂಟಿಮೇಷನ್ ಕೊಟ್ಟೆ. ಸೊ ಅವ್ರು ಅಟೆಂಡ್ ಮಾಡಿದ್ರೂ ಇಲ್ಲ ನನಗೆ ಗೊತ್ತಿಲ್ಲ. ಟೋಲ್ ಅವ್ರನ್ನ ಕೇಳಿದ್ದಕ್ಕೆ, ಇಲ್ಲ ಸರ್ ನನಗೆ ಯಾವುದು ಕಾಂಟ್ಯಾಕ್ಟ್ ಬಂದಿಲ್ಲ, ನಮ್ಮ ಗಮನಕ್ಕೆ ಬಂದಿಲ್ಲ ಅಂದರು. ಫಸ್ಟ್ ಚೆಕ್ ಮಾಡಿ ಅಂತ ಹೇಳಿದೆ. ಸೊ ಎಮರ್ಜೆನ್ಸಿಗೆ ಆನಂದ್ ಅವ್ರ ನಂಬರ್ ಕೂಡ ಕೊಟ್ಟಿದ್ದಾರೆ. ಸೊ ಇನ್ ಕೇಸ್ ಟೋಲ್ ಮೇಲೆ ಓಡಾಡ್ತಾ ಇರಬೇಕಾದ್ರೆ ಏನೋ ತೊಂದರೆ ಆಯ್ತು ಅಂದರೆ ದಯವಿಟ್ಟು ನಾವು ನಂಬರ್ ಹೇಳ್ತೀನಿ, ಡೌನ್ಲೋಡ್ ಮಾಡ್ಕೊಳ್ಳಿ ಅಥವಾ ಸೇವ್ ಮಾಡಿ ಇಟ್ಕೊಳ್ಳಿ, ನಿಮಗೆ ಸೇರಿದ್ದು ಎಮರ್ಜೆನ್ಸಿಗಿರಲಿ. ಸೊ ಜೀಪ್ ಒಂದು ಓಡಾಡ್ತಾ ಇರುತ್ತೆ, ಓಡಾಡೋ ಜೀಪ್ ನಂಬರು 8970050960. ಸೊ ಇದು ಎನಿ ಟೈಮ್ ಜೀಪ್ ಅವ್ರದ್ದೇ. ಅವರು 24 hours ಆನ್ ಡ್ಯೂಟಿಯಲ್ಲಿ ಇರ್ತಾರಂತೆ, ಅವ್ರ ನಂಬರ್ ಇದು. ಆಮೇಲೆ ಆನಂದ್ ಅವ್ರದ್ದು ನಂಬರ್ ಕೊಡ್ತೀನಿ, ಸೊ ಇಟ್ಟಿರಿ. ಇನ್ ಕೇಸ್ ಏನಾದ್ರು ಕನೆಕ್ಟ್ ಆಗಿಲ್ಲ ಅವರು ಮಾಡ್ಬೋದು. 9901007891 ಆನಂದ್ ಅವ್ರ ನಂಬರ್ ಕೂಡ. ಪಾಪ ಎಲ್ಲ ಚೆನ್ನಾಗಿ ಮಾತಾಡಿದ್ರು, ಎಕ್ಸ್ಪ್ಲೈನ್ ಮಾಡಿದೆ. ಸರ್ ಖಂಡಿತ ನಾವು 11 ಕಿಲೋಮೀಟ್ರಿಗೆ ಒಂದೊಂದು ಬೋರ್ಡ್ ಹಾಕಿ ನಂಬರ್ಸ್ ಎಮರ್ಜೆನ್ಸಿಗೆ ಇರಲಿ ಅಂತ ಕೇಳಿದ್ದೀನಿ. ಖಂಡಿತ ಸರ್ ನಾವು ತೊಗೊತೀವಿ, ಆ್ಯಕ್ಷನ್ ತೊಗೊತೀವಿ ಅಂತ ಹೇಳಿದ್ದಾರೆ. ಬಟ್ ಅವ್ರು ಇವಾಗ ತೊಗೊತಾರೋ ಗೊತ್ತಿಲ್ಲ. ದಯವಿಟ್ಟು ಈ ವಿಡಿಯೋ ನೋಡಿದ್ರೆ ಶೇರ್ ಮಾಡಿ, ಸ್ವಲ್ಪ ಲೆಂತಿ ಇರ್ಬೋದು, ಶೇರ್ ಮಾಡಿ, ಯಾರಿಗಾನ ಯೂಸ್ ಆದರೆ ಒಳ್ಳೆಯದು.